పెను తుఫాను తలొంచి చూసే తొలి నిప్పు కణం అతడే. मतलब मुसलमान का मतलब कांग्रेस, कांग्रेस का मतलब मुसलमान. ಹಲೋ, ಹಾಂ ಅಕ್ಕವ್ರು ಫೋನ್ ಎತ್ತಲ್ರಿ? ಫೋನ್ ಎತ್ತುತ್ತಾ ಇಲ್ಲ, ಬೇರೆ ನಂಬರ್ ಕೊಡ್ತೀನಿ ತಡ್ರಿ. ಹೌದಾ? ಅವ್ರಿಗೆ ಹೇಳಿ ಅಕ್ಕರಿಗೆ ಕೊಡ್ರಿ ಅಂತ ಹೇಳ್ರಿ. ಹಾಂ ಹೌದೇನ್ರಿ? ಅಲ್ರಿ ನೀವು ಅಲ್ಲಿ ಬ್ರಹ್ಮಕುಮಾರಲ್ಲಿ ಟೀಚಿಂಗ್ ಹೇಳ್ತೀರಾ, ನೀವು ಕಲಿಯಕ್ಕೆ ನಾವು ಬೇರೆ ಹೋಗ್ತೀರಾ? ಬೇರೆ ಕಡೆಗೆ ಇರ್ತೀವಿ, ಅವು ಬೇರೆ ಬೇರೆ ಶಾಖೆಗಳಿದಾವ, ಅಲ್ಲಿ ಇರ್ತೀವಿ ನಾವು. ಅದಕ್ಕೆ ಹಾಂ ಹಾಂ, ಅಂದ್ರೆ ನೀವು ಜನರಿಗೆ ಜ್ಞಾನ ಏನು ಹೇಳಿಲ್ವಾ? ಹಾ, ಅಂದ್ರೆ ನೀವು ಬ್ರಹ್ಮಕುಮಾರಿಯಲ್ಲಿ ಸೇವೆಗಾಗಿ ಇದ್ದೀರಾ ಏನು ಬ್ರಹ್ಮಕುಮಾರಿ ಹೋಗುವ? ಸೇವೆಗಾಗಿ ಇರೋದು. ಅದೇ ಮತ್ತೆ ನೀವು ಜ್ಞಾನ ತಿಳ್ಕೊಂಡಿರ್ತಾರಲ್ಲ, ನೀವು ಹೇಳ್ಬೋದಲ್ಲ ಅಂತ. ಅಲ್ಲ, ಅವ್ರಾದ್ರೆ ಸ್ವಲ್ಪ ಇನ್ನೂ ನೀಟಾಗಿ ಹೇಳ್ತಾರ, ಅದಕ್ಕೆ ಅವರಿಗೆ. ಹೌದಂದ್ರೆ ಯಾಕಂದ್ರೆ ನೀವು ಅಲ್ಲಿ ಹೋಗಿ ಎಲ್ಲ ಕಲ್ಕೊಂಡಿರ್ತಾರಲ್ಲ, ಎಲ್ಲ ತಿಳ್ಕೊಂಡಿರ್ತಾರಲ್ಲ. ಅಲ್ಲ, ಅವ್ರಿಗೆ ಬಹಳ ಅನುಭವ ಐತ್ರಿ ನಮಗಿಂತನೂ, ಅದಕ್ಕೆ ಅವ್ರನ್ನ. ಆಯ್ತು, ಇನ್ನೊಂದು ನಂಬರ್ ಕೊಡ್ರಿ. ಹ್ಮ್ ಥ್ಯಾಂಕ್ಸ್ ಥ್ಯಾಂಕ್ಸ್. ತಮ್ಮ ಹೆಸರು ರೀ? ಜ್ಯೋತಿ ಅಂತ. ಜೋಸಿಯರಾ? ಥ್ಯಾಂಕ್ ಯು. ಹಾಂ ನಮಸ್ಕಾರ ರೀ. ಹಾ, ನಮಸ್ಕಾರ. ಬ್ರಹ್ಮಕುಮಾರಿ ಸೆಂಟ್ರ್ ರೀ? ಹೌದು ಹೌದು. ಅಕ್ಕವ್ರು ಏನಿಲ್ಲ ರೀ, ನಾವು ಯೂಟ್ಯೂಬ್ ಚಾನಲ್ ಅನ್ನು ಮಾತಾಡ್ಕೊತೀವಿ. ಹಾ, ಹಾಂ ಅದೇ ರೀ, ನಾವು ಅದೇ ಧರ್ಮದ ಬಗ್ಗೆ ವಿಡಿಯೋಗಳು ಮಾಡ್ತೀವಿ ನಾವು, ಹಿಂದೂ ಧರ್ಮದ ಬಗ್ಗೆ. ಹಾ, ಹಾಗಾಗಿ ಇದು ನಮ್ಮ ಬ್ರಹ್ಮಕುಮಾರಿ ಬಗ್ಗೆ ಹೊರಗಡೆ ಸ್ವಲ್ಪ ನೆಗೆಟಿವ್ ಟಾಕ್ಸ್ ಓಡ್ತಾ ಇದೆ. ಹಾ, ಅದೇ ಬ್ರಹ್ಮಕುಮಾರಿ ಅವ್ರ ಬಗ್ಗೆ ಹಾ, ಅದೇ ಸ್ವಲ್ಪ ತಪ್ಪಾಗಿ ಹೇಳ್ತಿದ್ರೆ ಹೊರಗಡೆ ಚಾನಲ್ಗಳಲ್ಲಿ. ಹಾ. ಹಾಗಾಗಿ ಇದು ಬ್ರಹ್ಮಕುಮಾರಿ ಇದೆ ಸಿದ್ಧಾಂತಗಳು ಏನಂತ ಸ್ವಲ್ಪ ತಿಳ್ಕೊಬೇಕಾಯ್ತು, ಹೇಳ್ತೀರಾ? ಅದನ್ನ ಇವರು ನಮ್ ದೊಡ್ಡವರೊಬ್ರು ಇದ್ದಾರೆ, ಯಾರು ಅಕ್ಕವ್ರು? ಲೀಲಕ್ಕವರು ಅಂತ, ಬ್ರಹ್ಮಕುಮಾರಿ ಲೀಲಕ್ಕವರು ಅಂತ, ಅಲ್ಲಿ ಶಿವಾಲಯ ದೇವರಾಜ ಹಾಸ್ಪಿಟಲ್. ಅವ್ರ ನಂಬರ್ ಕೊಡ್ತೀನಿ, ಅವ್ರಿಗೆ ಹೇಳ್ರಿ. ನಮ್ಮ ನೀವು ತಾವು ರೀ? ನಾವು ಅವ್ರಿಗಿಂತ ಸಣ್ಣವ್ರು, ನಾವು ಅವ್ರು ದೊಡ್ಡವ್ರು ನಮಗೆ. ನೀವು ಜೂನಿಯರಾ? ಹಾ, ನಾವು ಜೂನಿಯರ್, ಅವ್ರು ಸೀನಿಯರ್ ನೋಡ್ರಿ. ಅವ್ರಿಗೆ ಹೇಳ್ರಿ, ನಂಬರ್ ಕೊಡ್ತೀನಿ ಅವ್ರು. ಕೊಡ್ರಿ, ನಂಬರ್ ಹೇಳ್ರಿ. ಹಾ ಸರಿ, ಹೇಳ್ರಿ. ದಾವಣಗೆರೆ ಅಲ್ರಿ? ಹಾ, ಇದು ಕೊಡ್ರಿ, ನಂಬರ್ ಕೊಡ್ರಿ. ನಂಬರ್ ನೀವು ದಾವಣಗೆರೆ, ನಮ್ ಶಾಮ್ನೂರು. ಅದೇ ರೀ, ಈ ನಂಬರ್ ಹೆಂಗ್? ಲೀಲಮ್ಮನವ್ರು ರೀ? ಹಾ, ಲೀಲಕ್ಕವ್ರು. ಹಾಂ ಲೀಲಕ್ಕವ್ರಾ? ರೈಟ್. ಈ ನಂಬರ್ ಹೆಂಗ್ ಸಿಕ್ತ್ರಿ? ಹಾಂ ಗೂಗಲಲ್ಲಿ ಸಿಗ್ತೀರಿ ನಮಗೆ. ಹೌದಾ? ಹಾಂ ಅಲ್ಲ, ಅವ್ರು ಹೇಳಿದ ಮತ್ತೆ ನಂಬರ್ ಹೇಳಕ್ತೀವಿ, ಎಲ್ಲಿಂದ ಎಲ್ಲರೂ ಕೇಳು ಹೇಳ್ತೀನಿ. ಬರ್ಕೊಳ್ರಿ ಅವ್ರ ನಂಬರ್. ಹಾಂ ಹೇಳ್ರಿ. 94 80 55 70 70. ಮತ್ತೆ 70ನಾ? ಹ್ಮ್. ಹಾಂ ಧನ್ಯವಾದಗಳು ರೀ. ಎಲ್ಲಿಂದ ಮಾತಾಡ್ತಿದ್ದೆ? ಹಾಂ ಸರ್, ನಾವು ರಾಯಚೂರಿನಿಂದ ಮಾತಾಡ್ತಿದ್ವಿ ರೀ. ಹೌದಾ? ಹಾಂ. ಧನ್ಯವಾದ. ಹಾಂ ಹಾಂ, ಧನ್ಯವಾದ. ಹಲೋ 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 ಹಲೋ. ಹಾಂ ಕೇಳ್ತದ್ರಿ? ಹಾಂ, ಇದು ಬ್ರಹ್ಮಕುಮಾರಿ ಆಶ್ರಮ ಇದೆ. ಏನು ಹೇಳಿ? ಹಾಂ ಏನು ಹೇಳ, ಅದಕ್ಕೆ ಕೇಳಿದ್ರಿ ಬ್ರಹ್ಮಕುಮಾರಿ ಆಶ್ರಮನ? ಏನು ಬೇಕಾಗಿತ್ತು ನಮಗೆ? ಸ್ವಲ್ಪ ನಮಗೆ ಈಗ ನಾವು ಇದು ಯೂಟ್ಯೂಬ್, ನಾನು ಹಿಂದೂ ಶಿವಸೇನೆ ಅಂತ ಚಾನಲ್ ಇದೆ ನಮ್ಮದು. ಹಾಂ, ಚಾನಲಿಂದ ಮಾತಾಡ್ತಾ ಇದ್ದೀವಿ. ಹ್ಞೂ. ಅದೇ ಬ್ರಹ್ಮಕುಮಾರಿ ಬಗ್ಗೆ ನಾವು ಇಲ್ಲಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳು ನೋಡುವಾಗ ಸ್ವಲ್ಪ ಇದು ಕೆಲವೊಂದು ವಿಷಯಗಳು ತಿಳ್ಕೊಂಡಿವ್ರಿ. ಹಾಂ, ಅದೇ ನಮ್ಮ ಬ್ರಹ್ಮಕುಮಾರಿ ಅವರು ನಮ್ಮ ಹಿಂದೂ ಮತದ ಬಗ್ಗೆ ಹೇಳ್ತಾರೆ, ಧರ್ಮದ ಬಗ್ಗೆ ಬೋಧನೆ ಮಾಡ್ತಾರ, ಏನು ಕ್ರಿಶ್ಚಿಯನ್ ಮುಸ್ಲಿಂ ಬಗ್ಗೆ ಮಾಡ್ತಾರ ಅಂತ ತಿಳ್ಕೊಬೇಕಾಗಿತ್ತು. ಅದು ಜಾತಿ ಬಗ್ಗೆ ಇಲ್ಲ ರೀ, ಎಲ್ಲ ಜಾತಿಯರಿಗೂ ಅನ್ವಯಿಸುತ್ತೆ. ಹಾಂ ರೀ, ಎಲ್ಲಾ ಜಾತಿಯರಿಗೂ ಹೇಳ್ತಾರೆ, ಬಟ್ ಜಾತಿ ಬಗ್ಗೆ ಏನಿಲ್ಲ ಅವ್ರಿಗೆ. ಜಾತಿ ಅಲ್ಲ, ಜಾತಿ ಬಗ್ಗೆ ನಾನು ಮಾತಾಡಿಲ್ಲ ಅಲ್ರಿ. ಯಾವ ಧರ್ಮದ್ದೇ, ಎಲ್ಲಾ ಧರ್ಮದೇ ಸೇರಿ. ಅಲ್ಲ, ಎಲ್ಲ ಧರ್ಮದ ಸೇರಿನಾ? ಹೌದು. ಹಾಂ ಹಾಂ
ಅದೇ ರೀ ಸ್ವಲ್ಪ ಕೆಲವು ಜ್ಞಾನ ತಿಳ್ಕೊಬೇಕಾಯ್ತು ಮತ್ತೆ ಹೇಳಿದ್ರು ತಾವು. ಬರ್ರಿ 5 ದಿವಸದ್ದು ಇದನ್ನ ಕೋರ್ಸ್ ಕೊಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಬದ್ರಿನಾಥ್ ಅಂತ. ನಮ್ ನಂಬರ್ ಯಾರು ಕೊಟ್ರಿ ತಮಗೆ? ಹಾ ಸರ್ ನಾವು ಜ್ಯೋತಿ ಅಂಬ ಕೊಟ್ರಿ. ಹಾ ಜ್ಯೋತಿ ಮೇಡಮ್ ಅಕ್ಕನವ್ರು ಕೊಟ್ರಿ. ಯಾವ ಜ್ಯೋತಿ? ನಿಮ್ ದಾವಣಗೆರೆ ಇಲ್ಲಿ ಯಾವ್ದೋ ಇದ್ರಲ್ಲಿ ಇರ್ತಂತಿದ್ರಿ, ಅದು ಗೂಗಲ್ ಸಿಗ್ತದ ನಂಬರ್. ಹೌದಾ? ಹಾ ರೀ, ಬದ್ರಿನಾಥ್ ತಮ್ಮ ಹೆಸರು? ಹೌದೌದು. ಅದೇ ಅವರು ಲೀಲಾ ಅಕ್ಕನವರೆಲ್ಲ ಮಾತಾಡೋಕೆ ನಾವು ವಿಚಾರ ಮಾಡಿದ್ವಿ. ಅವ್ರು ನಿಮ್ ನಂಬರ್ ಕೊಟ್ರು, ಅವರು ಇವ್ರಿಗೆ ಹೇಳಿದ್ರೆ ಲೀಲಾ ಅಕ್ಕನವ್ರು ಕೊಡ್ತಾರ ಅಂತ ಹೇಳಿದ್ರು ಅವರು. ನೀಲಕ್ಕರ್ ನಂಬರ್ ಬೇಕಾದ್ರೆ ತಗೊಳ್ಳಿ. ನೀಲಕ್ಕರ್ ನಂಬರ್ ಇಲ್ಲ, ನಂಬರ್ ಕೊಟ್ಟಿದ್ದಾರೆ ಅವ್ರು ಎತ್ತಿದ್ದಿಲ್ಲ ಫೋನ್. ನಿಮ್ ನಂಬರ್ ಕೊಟ್ರು ಮತ್ತೆ ಅವರು. ಸರಿ. ಈಗ ನೀವು ನಿಮಗೆ ಟೈಮ್ ಯಾವಾಗ್ಲೂ ಸಿಗುತ್ತೆ ಅಂದ್ರೆ ಇನ್ನೊಂದು 2-3-4 ದಿವಸದಲ್ಲಿ ಒಂದು ಶಿಬಿರ ಅಂತ ಮಾಡ್ತೀವಿ. ಅದಕ್ಕೆ ಅಟೆಂಡ್ ಮಾಡ್ರಿ. ಇಲ್ಲಪ್ಪ ನಿಮ್ಗೆ ಆ ಟೈಮೇ ಆಗಲ್ಲ, ನಿಮ್ ಟೈಮ್ ಯಾವ್ದೈತೆ ಹೇಳ್ರಿ, ಆ ಟೈಮಿಗೆ ನಿಮಗೆ ಒಂದು ದಿನಕ್ಕೆ 1 ಗಂಟೆ ಹಂಗೆ ಸ್ಪೀಚ್ ಮಾಡ್ತಾರೆ. ಹೌದಾ? ಇಲ್ಲ ಸರ್, ನಾನು ಹಾಗೆ ಹೇಳಿಲ್ಲ. ನಾನು ಸರ್ ಇಲ್ಲೇ ಇದೀನಿ, ಲೋಕಲ್ ಇದೀನಿ ರೀ. ಇವಾಗ ನಮ್ದು ಏನಂದ್ರೆ, ಈಗ ನಾನು ಕೇಳಿದ ವಿಚಾರ ಏನಂದ್ರೆ ಸರ್, ಇವರು ಕ್ರಿಶ್ಚಿಯನ್ ಮತದಲ್ಲಿ ಜೀಸಸ್ ಕ್ರೈಸ್ಟ್ ಅನ್ನಲ್ವಾ, ಜೀಸಸ್ ಕ್ರೈಸ್ಟ್ ಬಗ್ಗೆ ನೀವು ಹೇಳ್ತಾರೆ ಅಂತವ್ರು, ಮತ್ತೆ ಅಲ್ಲಾನ ಬಗ್ಗೆ ನೀವು ಹೇಳ್ತಾರೆ ಅಂತ ಕೇಳಿದೆ ನಾನು. ಈಗ ಎಲ್ಲಾ ಧರ್ಮಗಳಿಗೂ ಪರಮಾತ್ಮ ಒಬ್ಬನೇ ಅನ್ನೋದು ಹೇಳ್ತಾರೆ. ಬಟ್ ಯಾವ ಧರ್ಮಕ್ಕೂ ಇದಿಲ್ಲ, ಎಲ್ಲಾ ಧರ್ಮಕ್ಕೂ. ಎಲ್ಲಾ ಧರ್ಮಕ್ಕೂ ಬರುತ್ತಲ್ಲ. ಇವಾಗ ನಮ್ದೇನಂದ್ರೆ, ನಮ್ದೇನೋ ಒಂದು ತಿಳ್ಕೊಬೇಕಾಯ್ತದೆ ಅಂದ್ರೆ, ಇದು ಸೃಷ್ಟಿಕ್ರಮ ಹೇಗಾಗಿದೆ ಅಂತ. ಬನ್ನಿ, ಅದು ಕೋರ್ಸ್ ತಗೊಳ್ರಿ. 5 ದಿವಸ ಪೂರ್ತಿ ಡೀಟೇಲ್ ಆಗಿ ನಿಮಗೆ ಆ ಕೋರ್ಸ್ ಅಲ್ಲಿ ಎಲ್ಲ ಸೃಷ್ಟಿ ಯಾರು ಮಾಡಿದ್ರೆ, ಹೆಂಗ್ ಮಾಡಿದ್ರೆ ಎಲ್ಲ ಹೇಳ್ತಾರೆ. ಎಲ್ಲ ಪ್ರತಿಯೊಂದು A to Z ಸಿಗುತ್ತೆ. ಅಲ್ಲ, ಯಾಕಂತಂದ್ರೆ ಇವಾಗ ನಾವು ಬೈಬಲ್ ಪ್ರಕಾರ ಸೃಷ್ಟಿಕ್ರಮ ಬೇರೆ ಇದೆ, ಕುರಾನ್ ಪ್ರಕಾರ ಬೇರೆ ಇದೆ. ಆಗ ನಮ್ಮ ಹಿಂದೂ ಧರ್ಮದ ಪ್ರಕಾರ ಸೃಷ್ಟಿಕ್ರಮ ಹೇಗಾಗಿದೆ ಅಂತ ತಿಳ್ಕೊಬೇಕಾಯ್ತದೆ. ಮಾನವನ ಸೃಷ್ಟಿ ಎಲ್ಲ ಪ್ರತಿಯೊಂದು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಎಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ಆಗ್ಬಿಟ್ರೆ ನಿಮ್ಗೆಲ್ಲ ತಾವು ಹೇಳಲ್ಲ ಸರ್ ತಾವು? ಅಲ್ಲ, ನೀವು ಯಾವ ಊರಾಗಿದ್ದೀರಿ? ದಾವಣಗೆರೆ. ದಾವಣಗೆರೆ ಇಲ್ಲ ಸರ್. ಈಗ ಎಲ್ಲಿದೆ ಮನೆ ನಿಮ್ದು? ಸರ್ ನಮ್ದು ಇದು ಶಿವಾಲಯ ಇದೆಯಲ್ಲ ಸರ್. ಮತ್ತೆ ಶಿವಾಲಯದ ಹತ್ರ ನಾವೊಂದು ಶಿಬಿರ ಅಂತ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಾ? ಯಾವಾಗ ಸರ್? 16ರಿಂದ 20. 16ರಿಂದ 20 ಸರ್? ಆಯ್ತು ಸರ್, ಬರ್ತೀವಿ ಸರ್, ಖಂಡಿತವಾಗಿ ಬರ್ತೀವಿ. ಅಟೆಂಡ್ ಮಾಡ್ರಿ. ಓಕೆ. ಹಾಗೆ. ಥ್ಯಾಂಕ್ಸ್.